ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸಾಯಿಗಾಚಿಬ ಸಾಹಿತ್ಯಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಫ್ರೆಂಡ್ಸ್, ನನಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಸಂಪೂರ್ಣವಾದ ಒಂದು ಪೂಜಾ ವಿಧಾನ, ಅಂದರೆ ಬೆಳಗ್ಗೆಯಿಂದ ರಾತ್ರಿ ನಾವು ಮಲಗುವವರೆಗೂ ನಾವು ಯಾವ ರೀತಿ ಪೂಜೆಯನ್ನು ನಾವು ಅನುಸರಿಸಬೇಕು, ಹಾಗೆ ಯಾವ ವಿಧಿವಿಧಾನಗಳನ್ನು ನಾವು ಪಾಲಿಸಬೇಕಂತ ತಿಳಿಸ್ಕೊಳ್ತಾ ಇದ್ದೇನೆ. ಬನ್ನಿ ತಿಳಿದುಕೊಳ್ಳದಂತೆ. ನಾವು ಈಗಾಗಲೇ ನಾನು ಈ ವರಮಹಾಲಕ್ಷ್ಮಿ ಹಬ್ಬವನ್ನು ಯಾವ ದಿವಸ ಆಚರಣೆ ಮಾಡಬೇಕಂತ ತಿಳಿಸ್ಕೊಟ್ಟಿದ್ದೇನೆ. ನೀವು 21ನೇ ತಾರೀಕಾದರೂ ಕೂಡ ಮಾಡಬಹುದು, 28ನೇ ತಾರೀಕಾದರೂ ಕೂಡ ಮಾಡಬಹುದು. ಎರಡು ದಿವಸ ಒಳ್ಳೆಯದೇ. 28ನೇ ತಾರೀಕು ನಮಗೆ ಹುಣ್ಣಿಮೆ ಕೂಡ ಬಂದಿರುವಂಥದ್ದು. ಹಾಗೆ 21ನೇ ತಾರೀಕು ಶುಕ್ರವಾರ ನಾವು ಆಚರಣೆ ಮಾಡ್ತೇವೆ. ನೀವು ಎರಡು ದಿವಸ ಮಾಡ್ಬೋದು, ತೊಂದರೆ ಇಲ್ಲ. ನೀವು ಯಾವ ದಿವಸ ನೀವು ಆಚರಣೆ ಮಾಡ್ತೀರೋ ಶುಕ್ರವಾರ ಬೆಳಿಗ್ಗೆ ನೀವು ಬೆಳಿಗ್ಗೆ ಬೇಗನೆ ನೀವು ಹೇಳ್ಬೇಕು. ಒಂದು 3 ಗಂಟೆಗೆ ನೀವು ಎದ್ದು ನೀವು ಮನೆಯೆಲ್ಲ ಶುದ್ಧಿ ಮಾಡ್ಕೋಬೇಕು. ಮನೆಯೆಲ್ಲ ಶುದ್ಧಿ ಆಗಿದ ನಂತರ ಮನೆ ಶುದ್ಧಿ ಅನ್ನುವಂಥ ಒಂದು ನೀರಿಗೆ ಸ್ವಲ್ಪ ಮಟ್ಟಿಗೆ ಗಂಜಲ ಹಾಗೆ ಅರಿಶಿನ ಹಾಗೂ ಉಪ್ಪನ್ನು ಹಾಕಿ ನೀವು ಮನೆಯನ್ನು ಶುದ್ಧಿ ಮಾಡಿಕೊಂಡು ನಂತರ ನೀವು ಕೂಡ ಸ್ನಾನಕ್ಕೆ ಹೋಗಿ ನೀವು ಸ್ನಾನ ಮಾಡುವಾಗ ಸ್ವಲ್ಪ ಮಟ್ಟಿಗೆ ನೀವು ಹಸಿ ಹಾಲು ಹಾಗೆ ಸ್ವಲ್ಪ ಮಟ್ಟಿಗೆ ಒಂದು ಚಿಟಿಕೆ ಅರಿಶಿನವನ್ನು ಹಾಕಿ ನೀವು ಸ್ನಾನವನ್ನು ಮಾಡಿಕೊಂಡು ನಂತರದಲ್ಲಿ ನೀವು ಹೊಸ್ತಿಲನ್ನು ಶುದ್ಧಿ ಮಾಡ್ಕೋಬೇಕು. ಹೊಸ್ತಿಲನ್ನು ನೀಟಾಗಿ ನೀವು ತೊಳೆದು ಶುದ್ಧಿ ಮಾಡಿಕೊಂಡು ಹಾಗೆ ತುಳಸಿ ಪಾಟನ್ನು ಅಂದರೆ ಕಟ್ಟೆಯನ್ನು ಕೂಡ ನೀವು ಶುದ್ಧಿ ಮಾಡ್ಕೋಬೇಕು. ನಂತರ ರಂಗೋಲಿಯನ್ನು ಹಾಕಿ ನೀವು ಸಿದ್ಧತೆ ಮಾಡ್ಕೋಬೇಕು. ನಂತರದಲ್ಲಿ ನೀವು ಮನೆಯೊಳಗೆ ಬಂದು ನೀವು ದಿನನಿತ್ಯ ಇರುವಂಥ ಒಂದು ನಿಮ್ಮ ಮನೆ ದೇವರ ಕಳಸವನ್ನು ಮೊದಲಿಗೆ ಸ್ಥಾಪನೆ ಮಾಡ್ಕೋಬೇಕು. ಯಾಕಂದರೆ ನಾವು ಶುಕ್ರವಾರ ಅಲ್ವಾ ಕಳಸವನ್ನು ಬದಲಾವಣೆ ಮಾಡ್ತೇವೆ. ನೀವು ಕಳಸವನ್ನು ಸ್ಥಾಪನೆ ಮಾಡಿಕೊಂಡು ಅಮಾವಾಸ್ಯೆಗೆ ಇಟ್ಟಿದ್ದ ಕಾಯನ್ನು ಇಟ್ಟು ನೀವು ಕಳಸವನ್ನು ನೀವು ಇಡಬೇಕು. ನಂತರದಲ್ಲಿ ನೀವು ಗಣೇಶನ ನೀವು ಸಂಕಲ್ಪ ಮಾಡ್ಕೋಬೇಕು. ಪೂಜೆ ಎಲ್ಲ ಆಗಿದ ನಂತರದಲ್ಲಿ ನೀವು ಮೊದಲಿಗೆ ನಿಮ್ಮ ಮನೆ ದೇವರ ಪೂಜೆ, ಕುಲದೇವರ ಪೂಜೆ ಹಾಗೆ ಗಣೇಶನ ಪೂಜೆಯನ್ನು ಮಾಡ್ಕೋಬೇಕು. ನಂತರದಲ್ಲಿ ನೀವು ಹೊಸಲು ಪೂಜೆ, ತುಳಸಿ ಪೂಜೆಯನ್ನು ಮಾಡ್ಕೋಬೇಕು. ಹಾಗೆ ನಂತರದಲ್ಲಿ ನೀವು ಗಂಗೆ ಪೂಜೆಗೆ ಹೋಗಬೇಕು. ಗಂಗೆ ಪೂಜೆ ನೀವು ಹೊರಗಿಂದಲೇ ನೀವು ನೀರನ್ನು ತರಬೇಕು. ಮತ್ತು ನೀವು ಮನೆಯಲ್ಲಿ ಬರುವಂಥ ಒಂದು ನಲ್ಲಿ ನೀರಾಗಿರ್ಬೋದು, ಮತ್ತೇನೋ ನೀವು ಸ್ಟೋರ್ ಮಾಡ್ಕೊಂಡಿರುವಂಥ ನೀರಾಗಿರ್ಬೋದು, ಅದನ್ನು ನೀವು ಬಳಸಲು ಬರುವುದಿಲ್ಲ. ನೀವು ಮನೆ ಹೊರಗಡೆಯಿಂದಲೇ ಅಂದರೆ ನೀವು ನಲ್ಲಿ ನೀರಾಗಿರ್ಬೋದು ಅಥವಾ ದೇವಸ್ಥಾನದ ಬಳಿ ಇರುವಂಥ ಒಂದು ಬಾವಿನೇ ಆಗಿರ್ಬೋದು, ಇಲ್ಲಾಂದರೆ ನಿಮ್ಮ ಮನೆ ಹೊರಗೆ ಇರುವಂಥ ಒಂದು ಬಾವಿ ಆಗಿರ್ಬೋದು, ಪರವಾಗಿಲ್ಲ. ನೀವು ಆ ನೀರನ್ನು ನೀವು ತಂದು ನಂತರದಲ್ಲಿ ಹೊಸಲು ಮುಂದೆ ಒಂದು ಮನೆಯನ್ನು ಹಾಕಿ ಆ ನೀರನ್ನು ನಾವು ಇಡಬೇಕು. ಕಲಸದಲ್ಲಿ ನಾವು ಬಿಂದಿಗೆಯನ್ನು ತೆಗೆದುಕೊಂಡು ನಾವು ಹೋಗಿರ್ತೀವಿ. ಹೊಸಲಿನ ಮುಂದೆ ಇಟ್ಟು ನೀವು ಒಂದು ಕೋನ್ ಹಚ್ಚಿ ಕಲಸಕ್ಕೆ ನೀವು ಮಂಗಳಾರತಿ ಮಾಡಿಕೊಂಡು ಬಲಗಾಲನ್ನಿಟ್ಟು ನೀವು ಮನೆಯೊಳಗೆ ಬರಬೇಕು. ಬಲಗಾಲ ಮನೆಯೊಳಗೆ ಬಂದು ಎಲ್ಲೇ ನೀವು ಕಲಸವನ್ನು ಸ್ಥಾಪನೆ ಮಾಡಬೇಕಂತ ಇರ್ತೀರೋ ಅಲ್ಲಿ ನೀವು ಆ ಬಿಂದಿಗೆಯನ್ನು ಇಡಬೇಕು. ನೀವು ಗಂಗೆ ಪೂಜೆಗೆ ಹೋಗುವ ಮೊದಲಿಗೆ ನೀವು ಲಕ್ಷ್ಮೀ ಒಂದು ಕೂರಿಸುವ ಒಂದು ಆ ದಿಕ್ಕು ಅಂದರೆ ಒಂದು ಸ್ಪೇಸನ್ನು ರೆಡಿ ಮಾಡ್ಕೊಂಡಿದ್ದು ನೀವು ಹೋಗಿರಬೇಕು. ಯಾವ ರೀತಿ ಕಲಸವನ್ನು ಸ್ಥಾಪನೆ ಮಾಡಬೇಕಂತ ಈಗಾಗಲೇ ತಿಳಿಸ್ಕೊಟ್ಟಿದ್ದೇನೆ, ಅದು ಕೂಡ ಮತ್ತೊಮ್ಮೆ ತಿಳಿಸ್ಬೇಕು ಅಂತ ಅಂದುಕೊಂಡಿದ್ದೇನೆ. ನೀವು ರಂಗೋಲಿಯನ್ನು ಹಾಕ್ಕೊಂಡು ರಂಗೋಲಿನೂ ಆ ವರಮಹಾಲಕ್ಷ್ಮಿ ಪುಸ್ತಕದಲ್ಲಿ ಇರ್ತಾರೆ ಲಕ್ಷ್ಮಿಯ ಒಂದು ಯಂತ್ರದ ರಂಗೋಲಿ ಅಂತ. ಆ ರಂಗೋಲಿಯನ್ನು ಹಾಕ್ಕೊಂಡು ಮನೆ ಮೇಲೆ ಸ್ವಲ್ಪ ಮಟ್ಟಿಗೆ ಪಚ್ಚಕರ್ಪೂರ, ಅರಿಶಿನ ಕುಂಕುಮ ಹಾಗೆ ಸ್ವಲ್ಪ ಜಾವದ ಪುಡಿಯನ್ನು ಹಾಕಿ ಅಕ್ಷತೆಯನ್ನು ಹಾಕಿ ಒಂದು ತಟ್ಟೆಯನ್ನು ನಾವು ಇಡಬೇಕು. ತಟ್ಟೆ ನೀವು ಬಾಳೆ ಎಲೆಯನ್ನು ಕೂಡ ನೀವು ಬಳಸ್ಬೋದು. ಅದು ನಾನು ತಟ್ಟೆಯನ್ನು ಇಟ್ಟಿದ್ದೇನೆ. ನೀವು ತಟ್ಟೆಯ ಮೇಲೆ ಅಕ್ಕಿಯನ್ನು ಹಾಕಿ 5 ಅಕ್ಕಿಯನ್ನು ಹಾಕಿ ಕೈಯನ್ನು ಬೆರಳು ಸಹಾಯದಿಂದ ನೀವು ಅಕ್ಷರ ಪದ್ಮ, ಸ್ವಸ್ತಿಕ್, ಓಂ ಶ್ರೀಂ ಹ್ರೀಂ ಕ್ಲೀಂ ಅಂತ ಅಮ್ಮನವರ ಒಂದು ಬೀಜಾಕ್ಷರ ಮಂತ್ರಗಳನ್ನು ನೀವು ಬರಿತಲೇ ಹೋಗಬೇಕು. ನೀವು ಬರೆದ ನಂತರ 2 ವಿಳೆದೆಲೆ ಮೇಲೆ ಶ್ರೀಮಂತ ಶ್ರೀಗಂಧದಿಂದ ಲಕ್ಷ್ಮೀ ದೇವಿ ಒಂದು ಬೀಜಾಕ್ಷರ ಮಂತ್ರವನ್ನು ಬರೆದು ಅಕ್ಷತೆಯನ್ನು ಹಾಕಿ ನೀವು ಕಳಸವನ್ನು ಇಡಬೇಕು. ಕಳಸ ನೀವು ಸೀರೆಯನ್ನು ಉಡಿಸುವುದಾದ ಒಂದು ದೊಡ್ಡ ಬಿಂದಿಗೆ ಒಳಗಡೆ ನೀವು ಅಥವಾ ನೀವು ತಾಮ್ರದ್ದೇ ಬಳಸಬೇಕು. ತಾಮ್ರ ಇತ್ಯಾದಿ ಬೆಳ್ಳಿದೇ ಬಿಂದಿಗೆಯನ್ನು ಬಳಸ್ಬೋದು, ಸ್ಟೀಲನ್ನು ಬಳಸಲು ಹೋಗಬಾರ್ದು. ಅದರೊಳಗೆ ನೀವು ಅಕ್ಕಿಯನ್ನು ತುಂಬಿಸ್ಬೇಕು. ಅಕ್ಕಿಯನ್ನು ತುಂಬಿಸಿ ನಾವು ಶ್ರೀಮಂತ ಬೀಜಾಕ್ಷರ ಮಂತ್ರವನ್ನು ಬರೆದಿರ್ತೀರೋ ಅದ್ರ ಮೇಲೆ ನಾವು ಅಕ್ಷತೆಯನ್ನು ಹಾಕಿ ಆ ಒಂದು ಬಿಂದಿಗೆಯನ್ನು ಇಡಬೇಕು. ನಂತರದಲ್ಲಿ ಅದ್ರ ಮೇಲೆ ಆ ಬಿಂದಿಗೆ ಒಳಗೆ ನಾವು ಅಕ್ಕಿಯನ್ನು ತುಂಬಿಸ್ತೀರಲ್ವಾ, ಅದಕ್ಕೆ ನೀವು ಸ್ವಲ್ಪ ಮಟ್ಟಿಗೆ ಶಾಸ್ತ್ರಕ್ಕೆ ಅರಿಶಿನ ಮುಖವನ್ನು ಹಾಕಿ ಅದ್ರ ಮೇಲೆ ನಾವು ಕಲಸವನ್ನು ಇಡಬೇಕು. ಕಲಸನ್ನು ನೀವು ಬೆಳ್ಳಿ ಇರ್ತಾರೆ ಅಥವಾ ತಾಮ್ರದ ಏನಿರ್ತೀರೋ ಆ ಕಲಸಕ್ಕೆ ಹೊರಗಡೆ ನಾವು ಗಂಗೆ ಪೂಜೆ ಮಾಡಿಕೊಂಡು ನೀರನ್ನು ತಂದಿರ್ತೀರೋ ಆ ನೀರನ್ನು ನೀವು ಹಾಕಬೇಕು. ನೀರನ್ನು ತುಂಬಿಸಿ ನಂತರದಲ್ಲಿ ಕಲಶಕ್ಕೆ ಹಾಕುವಂಥ ಎಲ್ಲ ವಸ್ತುಗಳನ್ನು ನಾವು ಹಾಕಬೇಕು. ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ, ಅದು ಕೂಡ ಮತ್ತೊಮ್ಮೆ ತಿಳಿಸ್ತಾ ಇದ್ದೇನೆ. ಮೊದಲಿಗೆ ನಾವು ಅರಿಶಿನ ಮುಖವನ್ನು ಹಾಕಬೇಕು. ನಂತರದಲ್ಲಿ ಹಸುವಿನ ಗೋಮೂತ್ರ ಅಂದರೆ ಗಂಜಲ, ಗಂಗಾಜಲ, ಹಾಗೆಯೇ 2 ನಾವು
ಅರಿಶಿಣದ ಕೊಂಬನ್ನು ಕೂಡ ಹಾಕಬೇಕು. 2 ಲವಂಗ, 2 ಏಲಕ್ಕಿ, ಹಾಗೆ ಗೊರಂಚನ್ ಅಂತ ಸಿಗ್ತದೆ. ನಮಗೆ ಕೇಸರಿ ಬಣ್ಣದಲ್ಲಿ ಸಾಸಿವೆ ಆಕಾರ ಇರ್ತದೆ, ಅದು ಸಾಸಿವೆ ಅಲ್ಲ. ಅದನ್ನು ನಾವು ಹಾಕಬೇಕು. ಪಚ್ಚ ಕರ್ಪೂರ, ಪುನುಗನ್ನು ಕೂಡ ಹಾಕಬೇಕು. ಹಾಗೆಯೇ ಜವಾದು ಪುಡಿ ಮತ್ತು ಲಾವಂಚದ ಬೇರನ್ನು ಕೂಡ ಹಾಕಬೇಕು. ಹಾಗೆ ಸ್ವಲ್ಪ ಮಟ್ಟಿಗೆ ಬೆಲ್ಲ, ಇಲ್ಲಾಂದರೆ ಕಲ್ಲು ಸಕ್ಕರೆ ಯಾವುದಾದ್ರೂ ಒಂದನ್ನು ಹಾಕಿ. ಹಾಗೆ 5 ರೂಪೀಸ್ ಅಥವಾ ಒಂದು ಬೆಳ್ಳಿ ಬಂಗಾರದ ಒಂದು ನಾಣ್ಯವನ್ನು ಕೂಡ ನಾವು ಹಾಕಬೇಕು. ಇಷ್ಟರ ಮಟ್ಟಿಗೆ ನೀವು ಸ್ವಲ್ಪ ಒಳಭಾಗದಲ್ಲಿ ನೀವು ವಸ್ತುಗಳನ್ನು ಹಾಕಬೇಕು. ಮತ್ತು ನೀವು ಡ್ರೈ ಫ್ರೂಟ್ಸ್ ಅಂತೆಲ್ಲ ನೀವು ಹಾಕಬಾರ್ದು. ಇಷ್ಟು ವಸ್ತುವನ್ನು ನೀವು ಹಾಕಿ ಕೊನೆಯದಾಗಿ ನೀವು ಹೂ ಮತ್ತು ಅಕ್ಷತೆನ ಕೈಯಲ್ಲಿ ಹಿಡಿದುಕೊಂಡು ಕಳಿಸಿದ ಮೇಲೆ ನೀವು ಕೈಯನ್ನಿಟ್ಟು ಗಂಗೆ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರು ಅಂತ ಗಂಗೆ ಪೂಜೆ ಮಾಡಿಕೊಂಡು ಕಳಸ ಭಾಗದಲ್ಲಿ ನೀವು ಹಾಕಿ ವರಮಹಾಲಕ್ಷ್ಮೀ ದೇವಿ ಆವಾಯ ಅಂತ ಹೇಳ್ಕೊಳ್ತಾ ಕಳಸ ಒಳಗಡೆ ಆ ಹೂ ಮತ್ತು ಅಕ್ಷತೆನ ಹಾಕಿ ಚೆನ್ನಾಗಿರುವಂಥ ಒಂದು ಆಯುರ್ವೇದದಲ್ಲಿ ನೀವು ಇರಬೇಕು. ಆ ವಿಧದಲ್ಲಿ ಕೂಡ ನೀವು ತುದಿ ಭಾಗದಲ್ಲಿ ಶ್ರೀಗಂಧ ಅರಿಶಿಣವನ್ನು ಹಚ್ಚಬೇಕು. ನಂತರದಲ್ಲಿ ಒಂದು ಮಾವಿನ ಕೂಡಿಯನ್ನು ಕೂಡ ನೀವು ಇರಬೇಕು. ಮಾವಿನ ಕೂಡಿ ತುಂಬಾ ಒಂದು ಒಳ್ಳೆಯದು. ಅದನ್ನು ಇಟ್ಟೇ ನೀವು ಕಲಸವನ್ನು ಸ್ಥಾಪನೆ ಮಾಡಬೇಕು. ನಂತರದಲ್ಲಿ ನಾವು ಕಾಯಿಯನ್ನು ಇರಬೇಕು. ಕಾಯಿಗೆ ನೀವು ಸಂಪೂರ್ಣವಾಗಿ ನೀವು ಅರಿಶಿಣವನ್ನು ಸವರಬೇಕು. ಹಾಗೆ ನಿಮ್ಮ ಮನೆ ದೇವರ ಒಂದು ಚಿಹ್ನೆಯನ್ನು ಹಾಕಿ ಕಲಶಕ್ಕೆ ಕಾಯಿನ ಇರಬೇಕು. ಹಾಗೆ ಕಂಕಣವನ್ನು ಕೂಡ ನೀವು ಕಟ್ಟಬೇಕು. ಆ ಕಲಶದ ಒಂದು ಏನು ನಾವು ಮುಖ್ಯವಾಗಿ ನಾವು ಕಲಶವನ್ನು ಇಟ್ಟು ಅದರೊಳಗೆ ನೀರನ್ನು ಹಾಕಿ ನಾವು ಕಲಶ ಸ್ಥಾಪನೆ ಮಾಡಿರ್ತೀವೋ ಆ ಕಲಶಕ್ಕೆ ನಾವು ಈ ಕಂಕಣವನ್ನು ಕಟ್ಟಬೇಕು. ಈಗ ತಿಳಿಸ್ಕೊಡ್ತಿದ್ದೇನೆ. 2 ವಿಳೆದೆಲೆಗೆ 9 ಎಲೆ ದಾರವನ್ನು ಸಿದ್ಧತೆ ಮಾಡಿಕೊಂಡು ಅರಿಶಿಣ ದಾರವನ್ನು ಮಾಡಿ ಸಿದ್ಧತೆ ಮಾಡ್ಕೊಳ್ಳಿ. ಒಂದು ಸೇವಂತಿಗೆ ಹೂವನ್ನು ಇಟ್ಟು ಒಂದು ಗಂಟನ್ನು ಹಾಕಿ ನೀವು ಕಲಶದ ಕುತ್ತಿಗೆಗೆ ಅದನ್ನು ಕಟ್ಟಬೇಕು. ನಂತರದಲ್ಲಿ ನೀವು ಸೀರೆಯನ್ನು ಉಡಿಸುವುದು, ಹಾಗೆ ನೀವು ಬ್ಲೌಸ್ ಪೀಸನ್ನು ಇಟ್ಟು ನೀವು ಸೀರೆ ಉಡಿಸ್ಬೇಕು. ಹಾಗೆ ಹೊಸ ಪಾದಗಳು ಇರುವುದಾದರೆ ಅದನ್ನು ಕೂಡ ನೀವು ಇರಬೇಕು. ಹಾಗೆ 4 ಎಲೆ ಗೆಜ್ಜೆ ವಸ್ತ್ರವನ್ನು ಹಾಕಿದರೆ ನೀವು 16 ಎಲೆ ಹೆಜ್ಜೆ ವಸ್ತ್ರ ಕೂಡ ನೀವು ಹಾಕಬಹುದು, ಒಳ್ಳೆಯದು. ಇಲ್ಲಾಂದರೆ 24 ಎಲೆ ಗೆಜ್ಜೆ ವಸ್ತ್ರವನ್ನು ಕೂಡ ನೀವು ಹಾಕಬಹುದು, ಅದು ಕೂಡ ಒಳ್ಳೆಯದೇನೆ. ನೀವು ಮುಖಪದ್ಮ ಇಡುವಂಥ ಒಂದು ಪದ್ಧತಿ ಇದ್ದರೆ ಅದನ್ನು ಕೂಡ ನೀವು ಇಟ್ಟು ನೀವು ಪೂಜೆಯನ್ನು ಮಾಡ್ಕೋಬಹುದು. ಹಾಗೆಯೇ ಮಾಂಗಲ್ಯ ಏನು ನೀವು ಅರಿಶಿಣ ಕೊಂಬಿನ ಮಾಡುವಂಥ ಮಾಂಗಲ್ಯ ತುಂಬಾ ಶ್ರೇಷ್ಠವಾಗಿರುವಂಥದ್ದು, ಅದನ್ನು ನೀವು ಹಾಕ್ಬೋದು. ಹಾಗೆಯೇ ಬೆಳ್ಳಿ ಬಂಗಾರದ ಒಂದು ತಾಳಿಯನ್ನು ಕೂಡ ನೀವು ಬಳಸ್ಬೋದು. ಹಾಗೆ ನಿಮ್ಮಲ್ಲಿ ಇರುವಂಥ ಒಂದು ಆಭರಣಗಳು ಅಂದರೆ ಗೋಲ್ಡ್ ಅಷ್ಟನ್ನು ನೀವು ಹಾಕಬೇಕು. ಏನು ನೀವು ಪುಟ್ಟದಾಗಿ ಇರ್ತದೋ ಅಷ್ಟರ ಮಟ್ಟಿಗೆ ಹಾಕಿದರೆ ಸಾಕು. ಹಾಗೆಯೇ ಹೂಗಳಿಂದ ಅಲಂಕಾರವನ್ನು ಮಾಡಿ, ಮತ್ತು ನೀವು ಜಡೆ ಇರುವುದಾದರೆ ಆ ಜಡೆಯನ್ನು ಕೂಡ ನೀವು ಇರಬಹುದು. ಲಕ್ಷ್ಮೀ ದೇವಿಯ ಮುಂದೆ 2 ಗಾಜಿನ ಬಟ್ಲಲ್ಲಿ ನಾನು ನೀರನ್ನು ಹಾಕಿ ಲಕ್ಷ್ಮಿಗೆ ಇಷ್ಟವಾದ ಅಂದರೆ ಸುಗಂಧಭರಿತವಾದ ದ್ರವ್ಯಗಳನ್ನು ಹಾಕಿ ಹೂಗಳನ್ನು ಹಾಕಿ ಇಟ್ಟಿದ್ದೇನೆ. ಆ ರೀತಿ ಕೂಡ ನೀವು ಮಾಡ್ಬೋದು. ಹಾಗೆ 2 ದೀಪವನ್ನು ಕೂಡ ಸಿದ್ಧತೆ ಮಾಡ್ಕೊಂಡಿದ್ದೇನೆ. ಅದಕ್ಕೆ ಕೂಡ ನಾನು ಅಲಂಕಾರವನ್ನು ಮಾಡಿದ್ದೇನೆ. ಲಕ್ಷ್ಮಿಯ 2 ಬದಿಯಲ್ಲಿ ನಾನು ಮಾವಿನ ಸೊಪ್ಪನ್ನು ಇಟ್ಟಿದ್ದೇನೆ. ನೀವು ಮಾವಿನ ಸೊಪ್ಪು ಬಾಳೆಕಾಂತನ್ನು ನೀವು ಇರಬೇಕು. ಇಷ್ಟನ್ನು ಸಿದ್ಧತೆ ಮಾಡಿಕೊಂಡು ಒಂದು ಅಕ್ಕನ ದೀಪಾರಾಧನೆ ಅಂದರೆ ಕಾಮಾಕ್ಷಿ ದೀಪವನ್ನು ಹಚ್ಚಿ ಬೆಳಗ್ಗೆ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಇಷ್ಟು ಮಟ್ಟಿಗೆ ನೀವು ಕಲಶ ಸ್ಥಾಪನೆ ಮಾಡಬೇಕು. ನಂತರದಲ್ಲಿ ನೀವು ನಿಮ್ಮಲ್ಲಿ ಇರುವಂಥ ಒಂದು ಲಕ್ಷ್ಮೀ, ಗಣೇಶ, ವೆಂಕಟೇಶ್ವರ ಸ್ವಾಮಿ ಒಂದು ವಿಗ್ರಹಗಳಿಗೆ ನೀವು ಪಂಚಾಮೃತ ಅಭಿಷೇಕವನ್ನು ಮಾಡಬೇಕು. ಮೊದಲಿಗೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ, ಹಾಗೆ ನೀವು ಬಾಳೆಹಣ್ಣು, ಹಾಗೆ ದಾಳಿಂಬೆ ಹಣ್ಣು. ಲಕ್ಷ್ಮಿಗೆ ದಾಳಿಂಬೆ ಹಣ್ಣು ತುಂಬಾ ಇಷ್ಟ. ಸೊ ಆ ಕಾರಣಕ್ಕೆ ದಾಳಿಂಬೆ ಹಣ್ಣಿನಿಂದ ಕೂಡ ನೀವು ಅಭಿಷೇಕವನ್ನು ಮಾಡಿಕೊಂಡು ನಂತರ ವಿಗ್ರಹಗಳನ್ನು ಚೆನ್ನಾಗಿ ತೊಳ್ಕೊಂಡು ನೀವು ಪ್ರತಿಷ್ಠಾಪನೆ ಮಾಡಬೇಕು. ಇದರಲ್ಲಿ ನಾನು ನಿಮಗೆ ಸಂಪ ಶುಕ್ರವಾರದ ಪೂಜೆ ಹಾಗೆಯೇ ವೈಭವಲಕ್ಷ್ಮಿ ಪೂಜೆ ಯಾವ ರೀತಿ ಮಾಡಬೇಕು ಅಂತ ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ನಂತರ ನೀವು ಮನೆ ಮೇಲೆ ಅಷ್ಟರ ಪಂಚಾಂಗಗಳನ್ನು ಹಾಕಿ ಒಂದು ಪ್ಲೇಟ್ ಮೇಲೆ ಅಕ್ಕಿಯನ್ನು ಹಾಕಿದ್ದೇನೆ. ಅದ್ರ ಮೇಲೆ ಮತ್ತೊಂದು ಪ್ಲೇಟನ್ನು ಇಟ್ಟು ಅಕ್ಕಿಯನ್ನು ಹಾಕಿ ಶ್ರೀಮಂತ ಬರೆದು ಅಕ್ಷತೆಯನ್ನು ಹಾಗೆ ಗಣೇಶ, ಲಕ್ಷ್ಮೀ, ವೆಂಕಟೇಶ್ವರ ಸ್ವಾಮಿ ಒಂದು ವಿಗ್ರಹವನ್ನು ಇಟ್ಟಿದ್ದೇನೆ. ಅದರಲ್ಲಿ ಗೆಜ್ಜೆ ವಸ್ತ್ರವನ್ನು ಹಾಕಿದ್ದೇನೆ, ಹಾಗೆ ಸರವನ್ನು ಕೂಡ ಹಾಕಿದ್ದೇನೆ. ಹೂಗಳಿಂದ ಅಲಂಕಾರವನ್ನು ಕೂಡ ಮಾಡಿದ್ದೇನೆ. ಮತ್ತು ಸುತ್ತಲೂ ಕೂಡ ಲಕ್ಷ್ಮಿಗೆ ಇಷ್ಟವಾದ ಎಲ್ಲ ವಸ್ತುಗಳನ್ನು ಇಟ್ಟಿದ್ದೇನೆ. ಅಂದರೆ ಸಿಪ್ಪೆ ಸುಲಿಯಲ್ಲಿ ಇರುವಂಥ ಒಂದು ಅಡಿಕೆ, ಹಾಗೆ ಗಣಪತಿ ಅಡಿಕೆ, ಹಾಗೆ 5 ರೂಪಾಯಿ ಒಂದು ನಾಣ್ಯಗಳು, ರುದ್ರಾಕ್ಷಿ, ಚಕ್ಕೆ, ಲವಂಗ, ಹಾಗೆ ಏಲಕ್ಕಿ, ಕವಡೆ, ಗೋಮತಿ ಚಕ್ರ, ಗುಲಗಂಜಿ, ಹಾಗೆ ಕಮಲದ ಹೂವಿನ ಬೀಜಗಳು ಎಲ್ಲದನ್ನು ಕೂಡ ನಾವು ಇರಬೇಕು. ಹಾಗೆ 8 ದೀಪವನ್ನು ನಾವು ಉರಿಸ್ಬೇಕು. ಯಾಕೆ ಅಂದರೆ 8 ದೀಪ ಯಾಕೆ ದೀಪಾವಣೆ ಮಾಡಬೇಕು ಅನ್ನೋದಾದರೆ ಅಷ್ಟಲಕ್ಷ್ಮಿಯ ಸಾಂಕೇತಿಕವಾಗಿ ನಾವು ಈ ವರಮಹಾಲಕ್ಷ್ಮಿ ಅಂದರೆ ಅಷ್ಟಲಕ್ಷ್ಮಿಯವರ ಪೂಜೆಯನ್ನು ಕೂಡ ನಾವು ಮಾಡ್ತೇವೆ. ಸೊ ಆ ಕಾರಣಕ್ಕೆ ಆ ರೀತಿ 8 ದೀಪಗಳನ್ನು ನಾವು
ದೀಪಾವಳಿ ಮಾಡಬೇಕು. ಇದು ಏನು ಅಕ್ಕನ ದೀಪ ಅಲ್ಲ, ಸುಮ್ಮನೆ ನಾವು ದೀಪಾವಳಿ ಮಾಡುವಾಗ 8 ದೀಪವನ್ನು ಹಚ್ಚುವುದು. ಹಾಗೆ ಒಂದು ಪುಟ್ಟದಾಗಿ ಒಂದು ಪ್ಲೇಟನ್ನು ಕೂಡ ಇಟ್ಟಿದ್ದೇನೆ ಕುಂಕುಮಾರ್ಚನೆ ಮಾಡಲಿಕ್ಕೋಸ್ಕರ ಅಂತ. ಹಾಗೆ ನೀವು ನೋಡ್ತಾ ಇರ್ಬೋದು, ಒಂದು ಪ್ಲೇಟ್ ಮೇಲೆ 8 ವಿಳೆದೆಲೆ ನಾನು ಜೋಡಿಸಿದ್ದೇನೆ. ಅರಿಶಿನ ಕುಂಕುಮವನ್ನು ಕೂಡ ಹಚ್ಚಿದ್ದೇನೆ ತುದಿ ಭಾಗದಲ್ಲಿ. ಅಕ್ಕಿಯನ್ನು ಹಾಕಿ ಕಾಮಾಕ್ಷಿ ದೀಪವನ್ನು ಅಕ್ಕನ ದೀಪಾರಾಧನೆಯಾಗಿ ಇಟ್ಟಿದ್ದೇನೆ. ಹೂವಿನಿಂದ ಅಲಂಕಾರವನ್ನು ಕೂಡ ಮಾಡಿದ್ದೇನೆ. ಆ ದೀಪಾರಾಧನೆ ಕೂಡ ನಾನು ಮಾಡಿದ್ದೇನೆ. ಹಾಗೆ ನೀವು ನೀವು ಯಾವುದೆಲ್ಲ ವ್ರತವನ್ನು ನೀವು ಆಚರಣೆ ಮಾಡ್ತಾ ಇರ್ತಾರೋ, ನೀವು ಅದೆಲ್ಲ ಪುಸ್ತಕವನ್ನು ನೀವು ಇರಬೇಕು. ವೈಭವಲಕ್ಷ್ಮಿ ವ್ರತದ ಪುಸ್ತಕ ನೀವು ಮಾಡುವುದಾದ್ರೆ ಅದನ್ನು ಇರಬೇಕು. ಹಾಗೆ ಈ ವರಮಹಾಲಕ್ಷ್ಮಿ ವ್ರತದ ಪುಸ್ತಕ, ಹಾಗೆ ಶುಕ್ರವಾರದ ಒಂದು ವ್ರತದ ಪುಸ್ತಕ, ಆ ಒಂದು 3 ಪುಸ್ತಕಗಳನ್ನು ಇಟ್ಟು ನೀವು ಪೂಜೆ ಮಾಡಬೇಕು. ಹಾಗೆ ಕಳಸವನ್ನು ಕೂಡ ನಾವು ಸಿದ್ಧತೆ ಮಾಡ್ಕೋಬೇಕು. ಕಳಸವನ್ನು ನಾವು ದಿನಕ್ಕೆ ನೀವು ಬೆಳಗ್ತಾನೆ ಇರಬೇಕು. ಅಂತೆ 4-5 ಸಲ ನಾವು ಬೆಳಗಬೇಕು. ಅಂದರೆ ನಾವು ಬೆಳಿಗ್ಗೆ ಪೂಜೆ ಎಲ್ಲ ಆಗಿದ ನಂತರ ಒಂದ್ಸಲ ಕಳಸವನ್ನು ಬೆಳಗಬೇಕು. ಸಂಜೆ ಸಮಯದಲ್ಲಿ ನಾವು ದೀಪಾರಾಧನೆ ಮಾಡುವಾಗ ಒಂದ್ಸಲ ಕಳಸವನ್ನು ಬೆಳಗಬೇಕು. ಹಾಗೆ ಸಂಜೆ ಸಮಯದಲ್ಲಿ ಆ ಮುತ್ತೈದೆಯನ್ನು ತಾಂಬೂಲವನ್ನು ಕೊಡುವಾಗ ಎಲ್ಲರೂ ಕೂಡ ಸೇರಿಕೊಂಡು ನಾವು ಒಂದ್ಸಲ ಕಳಸವನ್ನು ಬೆಳಗಬೇಕು. ಹಾಗೆ ನಿಮ್ಮ ಮನೆಯ ಸದಸ್ಯರು ಕೂಡ ನೀವು ಎಲ್ಲರೂ ಸೇರಿಕೊಂಡು ಕಳಸವನ್ನು ಬೆಳಗಬೇಕು. ಹಾಗೆ ರಾತ್ರಿ ನೀವು ಏನು ನಾವು ಕೆಂಪಾರತಿ ಮಾಡ್ತಿರೋ ಒಂದು ದಿನದ ಕೊನೆಯಲ್ಲಿ, ಆವಾಗ ಕೂಡ ನಾವು ಒಂದ್ಸಲ ಕಳಸವನ್ನು ಬೆಳಗಬೇಕು. ಈ ಥರ ನೀವು 4-5 ಸಲ ನೀವು ಕಳಸವನ್ನು ಬೆಳಗಬೇಕು. ತುಂಬಾ ಶ್ರೇಷ್ಠವಾಗಿರುವಂಥದ್ದು. ಹಾಗೆ ಕೆಂಪಾರತಿಯನ್ನು ಕೂಡ ನಾನು ಸಿದ್ಧತೆ ಮಾಡಿಕೊಂಡು ಇಟ್ಟಿದ್ದೇನೆ. ಕೆಂಪಾರತಿ ಮಾತ್ರ ನೀವು ಒಂದೇ ಸಲ ರಾತ್ರಿ ನೀವು ಶುಕ್ರವಾರ ರಾತ್ರಿ ಸಮಯದಲ್ಲಿ ನೀವು ಮಾಡಬೇಕಾಗಿರುವಂಥದ್ದು. ಹಾಗೆಯೇ ನೀವು ಹಿಂದಿನ ದಿವಸನೇ ನೀವು ಸ್ವಲ್ಪ ಮಟ್ಟಿಗೆ ಕಡಲೆಕಾಳನ್ನು ನೆನೆಸ್ಕೊಂಡು ಹಾಕಬೇಕು. ಯಾಕಂದರೆ ನಾವು ಪ್ರಸಾದಕ್ಕೆ ಅಂತ ಕೂಡ ಇರಬೇಕು. ಹಾಗೆಯೇ ಬಂದಿರುವಂಥ ಒಂದು ಮುತ್ತೈದೆ ಕೂಡ ನಾವು ಕೊಡಬೇಕು. ಆ ಕಾರಣಕ್ಕೆ ನಾನು ಪ್ರಸಾದಕ್ಕೆ ಅಂತ ಮೊಸರನ್ನ ಸಿದ್ಧತೆ ಮಾಡ್ಕೊಂಡಿದ್ದೇನೆ. ಅದ್ರ ಮೇಲೆ ದಾಳಿಂಬೆ ಹಣ್ಣಿನ ಒಂದು ಬೀಜಗಳನ್ನು ಹಾಕಿದ್ದೇನೆ. ಹಾಗೆಯೇ ತಾಂಬೂಲವನ್ನು ಕೂಡ ಇಟ್ಟಿದ್ದೇನೆ. ಎಲೆ ದಕ್ಷಿಣೆ ಕಡಲೆಕಾಳು, ಹಾಗೆ ಇದು ಸೀಬೆಕಾಯಿ. ಮತ್ತು ನಾವು ಸ್ವೀಟ್ಸ್ ಅಂತ ಏನು ನಾವು ತಂದಿರ್ತೇವೋ ಅಥವಾ ನಾವು ಮಾಡಿರ್ತೇವೆ, ನಾವು ಎಲ್ಲ ರೀತಿಯ ಒಂದು ತಿಂಡಿಗಳನ್ನು ಕೂಡ ಮಾಡ್ತೇವೆ, ಅದನ್ನು ಕೂಡ ನೀವು ಇರಬಹುದು. ನೀವು ಏನನ್ನು ಮಾಡಿರ್ತೀರಿ ಅಷ್ಟು ಮಟ್ಟಿಗೆ ನೀವು ಇರ್ಬೋದು. ಇಲ್ಲಾಂದರೆ ನೀವು ಅಂಗಡಿಗಳಿಂದ ತಂದು ಕೂಡ ನೀವು ಇರ್ಬೋದು, ಅಂತ ತೊಂದರೆ ಇಲ್ಲ. ನಾನು ಅದೇ ರೀತಿಯೇ ಮಾಡಿರುವಂಥದ್ದು. ಹಾಗೆಯೇ ಹಣ್ಣುಗಳು, ನೀವು ಎಷ್ಟು ರೀತಿಯ ಹಣ್ಣುಗಳನ್ನು ಇಟ್ಟಿರ್ತೀರಿ ಎಲ್ಲ ರೀತಿಯ ಒಂದು ಹಣ್ಣುಗಳನ್ನು ಇಟ್ಟು ನೀವು ಪೂಜೆಯನ್ನು ಮಾಡ್ಕೋಬಹುದು. ಮತ್ತು ಆರತಿ ನೀವು ಪಂಚಾರತಿ ಇಲ್ಲಾಂದರೆ ಏಕಾರತಿ ಕೂಡ ಮಾಡ್ಬೋದು. ನಾನು ಪಂಚಾರತಿ ಸಿದ್ಧತೆ ಮಾಡ್ಕೊಂಡಿದ್ದೀನಿ. ಹಾಗೆ ಕರ್ಪೂರಾರತಿ ಕೂಡ ಸಿದ್ಧತೆ ಮಾಡ್ಕೊಂಡಿದ್ದೀನಿ. ಹಾಗೆ ತೀರ್ಥವನ್ನು ಸಿದ್ಧತೆ ಮಾಡಿಕೊಂಡು ಇಟ್ಟಿರಬೇಕು. ಹಾಗೆ ಲಕ್ಷ್ಮಿಯ ಪಕ್ಕದಲ್ಲಿ ನಾವು ತಾಂಬೂಲ ಅಂತ ಇರಬೇಕು. ನಾವು ಸ್ವಲ್ಪ ಒಂದು 10 ರೂಪಾಯಿ ಇಲ್ಲಾಂದರೆ 20 ರೂಪಾಯಿ ಎಲೆಗಳನ್ನು ನಾವು ತರಬೇಕು. ಆ ಎಲೆಯನ್ನು ನಾವು ಎಣಿಸಬಾರ್ದು, ಹಾಗೆಯೇ ಇರಬೇಕು. ಹಾಗೆ ಸ್ವಲ್ಪ ಮಟ್ಟಿಗೆ ನೀವು ಅಡಿಕೆಯನ್ನು ಕೂಡ ಇರಬೇಕು. ಒಂದು 5 ಅಡಿಕೆಯನ್ನು ಇಟ್ಟರೆ ಸಾಕು. ಹಾಗೆ ಕಳಶಕ್ಕೆ ನೀವು ಸುಣ್ಣವನ್ನು ಕೂಡ ನೀವು ಹಚ್ಚಬೇಕು. ನಾನು ಪ್ರಾರಂಭದಲ್ಲಿ ಹೇಳಲು ಮರ್ತೋದೆ, ಈಗ ಹೇಳ್ತಾ ಇದ್ದೇನೆ. ಕಳಶ ನೀವು ಸ್ಥಾಪನೆ ಮಾಡುವಾಗ ಸುಣ್ಣವನ್ನು ಸುತ್ತಲೂ ನೀವು ಹಚ್ಚಿ ನಂತರ ನೀವು ಕಳಶವನ್ನು ಸ್ಥಾಪನೆ ಮಾಡಬೇಕು. ಅದು ತುಂಬಾ ಒಂದು ಒಳ್ಳೆಯದು. ಆ ಕಾರಣಕ್ಕೆ ತಿಳಿಸ್ತಾ ಇದ್ದೇನೆ. ಆ ಒಂದು ಈ ಪದ್ಧತಿಯನ್ನು ಕೂಡ ನೀವು ಅನುಸರಣೆ ಮಾಡಬೇಕು. ನಂತರದಲ್ಲಿ ನೀವು ಒಂದು ಕಾಯನ್ನು ಸಂಕಲನ ಮಾಡಿಕೊಂಡು ಲಕ್ಷ್ಮಿಯ ಪಕ್ಕದಲ್ಲಿ ಅದನ್ನು ಇಟ್ಟಿರಬೇಕು. ಅದೇ ಕಾಯನ್ನು ನೀವು ನಂತರ ಪಡೆದುಕೊಂಡು ಪೂಜೆ ಮಾಡಬೇಕು. ಹಾಗೆ ವಾಯುಭಾಗನವನ್ನು ನೀವು ಸಿದ್ಧತೆ ಮಾಡಿಕೊಂಡು ಲಕ್ಷ್ಮಿಯ ಬಲಭಾಗದಲ್ಲಿ ಅಥವಾ ಎಡಭಾಗದಲ್ಲಿ ಅದನ್ನು ಇರಬೇಕು. ಆ ಭಾಗನವನ್ನು ನೀವು ಬೆಳಿಗ್ಗೆ ಪೂಜೆಯಲ್ಲಾಗಿದ ನಂತರ ನಿಮ್ಮ ತಾಯಿಗೆ ಕೊಡಬೇಕು. ನಿಮಗೆ ತಾಯಿ ಇಲ್ಲ ಅನ್ನೋದಾದರೆ ನೀವು ದೇವಸ್ಥಾನಕ್ಕೂ ಕೂಡ ನೀವು ಕೊಡ್ಬೋದು. ಅದು ನೀವು ಅದೇ ದಿವಸ ಕೊಡಬೇಕು. ಮತ್ತು ನೀವು ತಿರುಗಿ ದಿವಸ ಮಾರನೇ ದಿವಸ ಕೊಡ್ತೀರಂತ ಆಗಲ್ಲ, ನೀವು ಅದೇ ದಿವಸನೇ ಕೊಡಬೇಕು. ಇಷ್ಟೆಲ್ಲ ಸಿದ್ಧತೆ ಎಲ್ಲ ಆಗಿದ ನಂತರದಲ್ಲಿ ನೀವು ಊದಿನ ಕಡ್ಡಿಯನ್ನು ಬೆಳಗ್ಗೆ ಎಲ್ಲ ರೀತಿಯ ಒಂದು ದೀಪಾರಾಧನೆಗಳನ್ನು ಕೂಡ ಮಾಡಬೇಕು. ಆದರೆ ನೀವು ಅಕ್ಕನ ದೀಪಾರಾಧನೆ ಮಾತ್ರ ನೀವು ಕಳಶ ಸ್ಥಾಪನೆ ಮಾಡುವಾಗಲೇ ನೀವು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ನೀವು ದೀಪಾರಾಧನೆ ಮಾಡಿರ್ತೀರಿ. ನಂತರದಲ್ಲಿ ನೀವು ಪೂಜೆ ಎಲ್ಲ ಆಗುವಾಗ ನೀವು ಧೂಪವನ್ನು ಹಾಕಬೇಕು. ಸಾಂಬ್ರಾಣಿ ಧೂಪವನ್ನು ಹಾಕುವಾಗ ಸ್ವಲ್ಪ ಮಟ್ಟಿಗೆ ಅದು ಲವಂಗ, ಹಾಗೆ ಪಚ್ಚಕರ್ಪೂರ, ಹಾಗೆ ಬಿಳಿ ಸಾಸಿವೆಯನ್ನು ಹಾಕಿ ನೀವು ಧೂಪವನ್ನು ನೀವು ಹಾಕಬೇಕು. ಪ್ರತಿಯೊಂದು ಮನೆಯ ಮೂಲೆಗೂ ಕೂಡ ನೀವು ತೋರಿಸಿ ನಂತರ ದೇವರ ಮುಂದೆ ತಂದು ಅದನ್ನು ಇರಬೇಕು. ಸಂಪೂರ್ಣ ಮನೆಗೆ ನೀವು ಧೂಪವನ್ನು ಹಾಕಬೇಕು. ನಂತರದಲ್ಲಿ ನಾವು ಕಾಯನ್ನು ಹೊಡೆದು ಏನು ನಾವು ಬೆಳಗಿನ ಸಂಕಲ್ಪ ಮಾಡಿಕೊಂಡು ಒಂದು ಗಣೇಶನ ಬಳಿ ಕಾಯನ್ನು ಇಟ್ಟಿರ್ತೇವೋ ಅದೇ ಕಾಯನ್ನು ನೀವು ಒರಿಬೇಕು. ನಂತರದಲ್ಲಿ ಅಷ್ಟೋತ್ಸವ ನಾವು ಮಾಡ್ಕೋಬೇಕು. ನಾವು ಲಕ್ಷ್ಮೀ ಅಷ್ಟೋತ್ಸವ ಹೇಳ್ಕೊಂಡು
ನಾವು ಬನ್ನಿ ಪತ್ರೆಯಿಂದ ಅರ್ಚನೆ ಮಾಡುವಂಥದ್ದು ತುಂಬಾ ಒಳ್ಳೆಯದು. ಮಲ್ಲಿಗೆ ಹೂಗಳಿಂದ ಕೂಡ ಅಷ್ಟೋತ್ತರವನ್ನು ಮಾಡ್ಕೋಬೋದು. ನಾನು ಕುಂಕುಮಾರ್ಚನೆ ಮಾಡ್ತೇನೆ, ಲಕ್ಷ್ಮೀ ಅಷ್ಟೋತ್ತರ ಹೇಳ್ಕೊಂಡು, ಇಲ್ಲಾಂದರೆ ಅಷ್ಟಲಕ್ಷ್ಮಿ ಅಷ್ಟೋತ್ತರ ಹೇಳ್ಕೊಂಡು ಕುಂಕುಮಾರ್ಚನೆ ಮಾಡಬೇಕು. ಹಾಗೆಯೇ ನಾವು ಕಾಮಾಕ್ಷಿ ದೀಪಾರಾಧನೆ ಮಾಡಿರ್ತೀವಿ, ಅಖಂಡ ದೀಪಾರಾಧನೆ ಅಂತ, ಅಲ್ಲಿ ಕೂಡ ನಾವು ಅಷ್ಟೋತ್ಸವ ಮಾಡಬೇಕು. ಅಲ್ಲಿ ನೀವು ಹೂವಿನ ದಳಗಳಿಂದ ನೀವು ಅಷ್ಟೋತ್ಸವ ಮಾಡ್ಬೋದು, ಅಂದರೆ ಅರ್ಚನೆ ಮಾಡ್ಬೋದು. ಇಲ್ಲ ಅಂದರೆ ನೀವು ನಾಣ್ಯಗಳಿಂದ, ಏನು ₹5 ನಾಣ್ಯ ಅಥವಾ ಕುಬೇರ ನಾಣ್ಯಗಳಿಂದ ಕೂಡ ನಾವು ಅರ್ಚನೆಯನ್ನು ಮಾಡ್ಬೋದು. ಈ ರೀತಿಯೂ ವಿಶೇಷ ರೀತಿಯ ಒಂದು ಅರ್ಚನೆಯನ್ನು ಮಾಡ್ಬೋದು. ಹಾಗೆ ಕವಡೆ, ಗೋಮತಿ ಚಕ್ರ, ಲಕ್ಷ್ಮಿಗೆ ಇಷ್ಟವಾದ ಎಲ್ಲ ವಸ್ತುಗಳಿಂದ ಕೂಡ ನೀವು ಅರ್ಚನೆಯನ್ನು ಮಾಡಬಹುದು. ಈ ಸಲ ಅರ್ಚನೆ ಎಲ್ಲ ಆಗಿದ ನಂತರದಲ್ಲಿ ನೀವು ಕಾಯನ್ನು ಹೊಡೆದು ಕಥೆಯನ್ನು ಅರ್ಥ ಮಾಡಿಕೊಂಡು ನೀವು ಓದ್ಕೋಬೇಕು. ನೀವು ವರಮಹಾಲಕ್ಷ್ಮಿ ಕಥೆಯನ್ನು ಕೂಡ ಓದ್ಕೋಬೇಕು. ಹಾಗೆ ನೀವು ಶುಕ್ರಗೌರಿ ಪೂಜೆ ಮಾಡುವುದಾದರೆ ಆ ಕಥೆಯನ್ನು ಕೂಡ ನೀವು ಓದ್ಕೋಬೇಕು. ನಂತರದಲ್ಲಿ ನೀವು ಮಂಗಳಾರತಿಯನ್ನು ಮಾಡಬೇಕು, ಪಂಚಾರತಿ ಹಾಗೆಯೇ ಕರ್ಪೂರಾರತಿ ಎಲ್ಲ ಮಾಡಿಕೊಂಡು ನೀವು ತೀರ್ಥವನ್ನು ಪ್ರೋಕ್ಷಣೆ ಮಾಡಿ ಅಕ್ಷತೆಯನ್ನು ಹಾಕಿ ಪೂಜೆನ ನೀವು ಮುಕ್ತಾಯ ಮಾಡಬೇಕು. ನಂತರ ನೀವು ಕಳಸವನ್ನು ಬೆಳಗಬೇಕು. ಹಾಗೆ ನಿಮ್ಮ ಮನೆಯ ಸದಸ್ಯರು ಎಲ್ಲರೂ ಸಹ ಕೂಡ ನೀವು ಕಳಸವನ್ನು ಬೆಳಗಬೇಕು. ಇಷ್ಟು ನೀವು ಮಾಡಬೇಕು. ಹಾಗೆ ಸಂಜೆ ಸಮಯದಲ್ಲಿ ಕೂಡ ನೀವು ಕಳಸವನ್ನು ಬೆಳಗಬೇಕು. ಏನು ನೀವು ಮುತ್ತೈದೆಯರಿಗೆಲ್ಲ ತಾಂಬೂಲವನ್ನು ಕೊಡಬೇಕಂತ ಸಿದ್ಧತೆ ಮಾಡ್ಕೊಂಡಿರ್ತೀರೋ ಅದನ್ನು ಕೂಡ ನೀವು ಲಕ್ಷ್ಮಿಯ ಮುಂದೆ ಎಲ್ಲರೂ ನೀವು ಜೋಡಿಸ್ಬೇಕು. ಕೆಳಭಾಗದಲ್ಲಿ ಒಂದು ಮನೆಯನ್ನು ಹಾಕಿ, ಇಲ್ಲಾಂದರೆ ಒಂದು ವಸ್ತ್ರವನ್ನು ಹಾಸಿ ನೀವು ಎಲ್ಲವನ್ನು ಜೋಡಿಸ್ಬೇಕು. ಹಾಗೆ ನೀವು ಸಂಜೆ ಸಮಯದಲ್ಲಿ ನೀವು ವೈಭವಲಕ್ಷ್ಮಿ ಪೂಜೆ ಮಾಡುವುದಾದರೆ ಏನನ್ನು ಕೂಡ ನೀವು ಕದಲಿಸಬಾರ್ದು. ನೀವು ಒಂದು ಲೋಟ ಹಾಲನ್ನು ನೀವು ಪ್ರಸಾದ ರೂಪವಾಗಿ ಇಟ್ಟು ನೀವು ಲಕ್ಷ್ಮೀ ಅಷ್ಟೋತ್ತರ ಹೇಳ್ಕೊಂಡು ನೀವು ಕುಂಕುಮಾರ್ಚನೆ ಮಾಡಬೇಕು. ಹಾಗೆಯೇ ವೈಭವಲಕ್ಷ್ಮಿ ಒಂದು ಕಥೆಯ ಪುಸ್ತಕವನ್ನು ಓದ್ಕೊಂಡು ಒಂದು ಮಂಗಳಾರತಿಯನ್ನು ಮಾಡಿಕೊಳ್ಳಿ. ಹಾಗೆ ನೀವು ಸಂಜೆ ಸಮಯದಲ್ಲಿ ನೀವು ದೀಪಾರಾಧನೆ ಮಾಡುವಾಗ ಕಳಸವನ್ನು ಬೆಳಗಬೇಕು. ಹಾಗೆ ಮುತ್ತೈದೆಯರು ಎಲ್ಲರೂ ಸೇರಿ ನೀವು ತಾಂಬೂಲ ಕೊಡುವಾಗ ಕೂಡ ನೀವು ಕಳಸವನ್ನು ಬೆಳಗಬೇಕು. ಹಾಗೆ ರಾತ್ರಿ ಸಮಯದಲ್ಲಿ ನೀವು ಒಂದು ಪ್ರಸಾದ ರೂಪವಾಗಿ ಏನನ್ನು ಇಟ್ಟು ನಂತರದಲ್ಲಿ ನೀವು ಮಂಗಳಾರತಿ ಮಾಡಿಕೊಂಡು ಕಳಸವನ್ನು ಬೆಳಗ್ಗೆ ನಿಮ್ಮ ಮನೆಯ ಸದಸ್ಯರು ಎಲ್ಲರೂ ಕೂಡ ಸೇರಿ ಕಳಸವನ್ನು ಬೆಳಗಬೇಕು. ಹಾಗೆ ರಾತ್ರಿ ಸಮಯದಲ್ಲಿ ಕೆಂಪಾರತಿಯನ್ನು ಮಾಡಿ ನೀವು ಯಾವ ದಿನ ಒಂದು ವಿಸರ್ಜನೆ ಮಾಡಬೇಕಂತ ಮುಂದಿನ ಒಂದು ವಿಧದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ನೋಡಲ್ಲ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಧದಲ್ಲಿ ನಾನು ನಿಮಗೆ ವರಮಹಾಲಕ್ಷ್ಮಿಯ ಸಂಪೂರ್ಣವಾದ ಒಂದು ಪೂಜಾ ವಿಧಾನವನ್ನು ತಿಳಿಸ್ಕೊಟ್ಟಿದ್ದೇನೆ. ಎಲ್ಲರಿಗೂ ಕೂಡ ಇಷ್ಟವಾಗಿದ್ದನ್ನು ಭಾವಿಸಿದ್ದೇನೆ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಒಂದು ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ. ಮುಂದಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಒಂದು ವರಮಹಾಲಕ್ಷ್ಮಿ ಹಬ್ಬದ ಒಂದು ಮಾಹಿತಿಗಳನ್ನು ತಿಳಿಸ್ತಾ ಹೋಗ್ತೀನಿ. ಅಂದರೆ ನಾವು ಪೂಜೆ ಮಾಡುವಂಥ ಒಂದು ಶುಭ ಸಮಯ, ಹಾಗೆ ಒಂದು ಪ್ರಸಾದದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಥ್ಯಾಂಕ್ ಯು.